ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಬೇಸರದ ಸುದ್ದಿ. ಈ ಬಾರಿ ಅಕ್ಕಿನೂ ಇಲ್ಲ, ಹಣವೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಅತ್ಯಂತ ಮಹತ್ವದ ಯೋಜನೆಗಳಲ್ಲೊಂದು ಅನ್ನಭಾಗ್ಯ. ಆದರೆ ಈ ಯೋಜನೆಗೆ ಸದ್ಯ ಸರ್ಕಾರ ಹಣಕಾಸಿನ ಕೊರತೆಯಿಂದ ಪರದಾಡುತ್ತಿದೆ. ಅನ್ನಭಾಗ್ಯ ಯೋಜನೆಗೆ ಆರ್ಥಿಕ ಸಂಕಟ ಬಂದಿದ್ದ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ವಿತರಿಸುವ ಭರವಸೆ ನೀಡಿದ್ದರು. ಆದರೆ ಅಕ್ಕಿ ಪೂರೈಕೆ ಸಮಸ್ಯೆ ಎದುರಾದ ಕಾರಣ ಸರ್ಕಾರ 5 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಹಣ ನೀಡಲು ನಿರ್ಧರಿಸಿತು. ಈಗಿನ ಸ್ಥಿತಿಯಲ್ಲಿ ಅಕ್ಕಿಯೂ ಇಲ್ಲ, ಹಣವೂ ಜನರ ಖಾತೆಗೆ ಜಮಾ ಆಗಿಲ್ಲ. ಈ ಅಸ್ಪಷ್ಟತೆಯಿಂದ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. ಪ್ರಮುಖ ತೊಂದರೆಗಳು: ಸರ್ಕಾರದ ಹಣಕಾಸಿನ ಕೊರತೆಯಿಂದ ಯೋಜನೆಯ ಕಾರ್ಯಗತಗೊಳಿಕೆಯಲ್ಲಿ ವಿಳಂಬ, ಫಲಾನುಭವಿಗಳಿಗೆ ಅಕ್ಕಿ ಅಥವಾ ಹಣ ಎರಡೂ ದೊರಕದ ಸ್ಥಿತಿ, ಪಡಿತರ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸಿಕೊಳ್ಳುವ ಪರಿಸ್ಥಿತಿ, ಅಕ್ಕಿ ಪೂರೈಕೆ ಸಮಸ್ಯೆ, ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿ ವಿತರಿಸಬೇಕು ಎಂಬ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿತ್ತು. ಆದರೆ ಇದನ್ನು ಕಾರ್ಯರೂಪಕ್ಕೆ ತರಲು ಆರ್ಥಿಕ ತೊಂದರೆ ಎದುರಾಗಿದ್ದು, ಸರ್ಕಾರ ಪ್ರತಿ ಕೆಜಿಗೆ ₹34 ಸಂಖ್ಯೆಯಿಂದ 5 ಕೆಜಿ ₹170 ಹಣ ನೀಡುವಂತಾಯಿತು. ಆದರೆ ಈಗ ಈ ಹಣವೂ ಲಭ್ಯವಿಲ್ಲ ಎಂಬುದರಿಂದ ಪಡಿತರ ಅಂಗಡಿಗಳ ಮುಂದೆ ಅಕ್ಕಿ ಖಾಲಿ ಎಂಬ ಬೋರ್ಡ್ ತಲುಪಿದೆ. ಪ್ರಭಾವಿತ ವರ್ಗಗಳು: ಬಿಪಿಎಲ್ ಕಾರ್ಡ್ ಹೊಂದಿದವರು, ಲಕ್ಷಾಂತರ ಕುಟುಂಬಗಳು, ದಿನಗೂಲಿ ಕಾರ್ಮಿಕರು, ಬಡವರ ಜೀವನ ನಿರ್ವಹಣೆಗೆ ಮತ್ತಷ್ಟು ತೊಡಕು, ಪಡಿತರ ಅಂಗಡಿಗಳ ಮೇಲಿನ ಭಾರೀ ಒತ್ತಡ, ಅಕ್ಕಿ ಇಲ್ಲ, ಹಣವೂ ಇಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಕ್ಕಿ ಒಟ್ಟಿಗೆ ನೀಡುವ ಭರವಸೆ ನೀಡಿದ್ದರೂ ಜನರು ಇನ್ನೂ ಅದನ್ನು ಪಡೆಯಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಪಡಿತರ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇನ್ನು ಫಲಾನುಭವಿಗಳಿಗೆ ನಿರಾಸೆ ಮೂಡಿಸಿದೆ. ಜನರ ಪ್ರತಿಕ್ರಿಯೆಗಳು: ಅಕ್ಕಿ ಇಲ್ಲ, ಹಣವೂ ಇಲ್ಲ, ನಮಗೆ ಏನು ಮಾಡೋದು? ಫಲಾನುಭವಿಯೊಬ್ಬರು, ನ್ಯಾಯಬೆಲೆ ಅಂಗಡಿಗಳಲ್ಲೆಲ್ಲ ಈ ಸ್ಥಿತಿ ಎಂದರೆ ಬಡ ಜನರ ಪರಿಸ್ಥಿತಿ ಹೇಗಿರಬಹುದು? ಸ್ಥಳೀಯ ನಿವಾಸಿ: ಕೇಂದ್ರ, ರಾಜ್ಯ ಸರ್ಕಾರಗಳ ನಡುವಿನ ಸಂಭಾಷಣೆ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ. ಎಚ್. ಮುನಿಯಪ್ಪ ಅವರು ಹೆಚ್ಚುವರಿ ಅಕ್ಕಿ ಪೂರೈಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರು. ಆದರೆ ಹವಾಮಾನ ವೈಪರೀತ್ಯದಿಂದ ಅಕ್ಕಿಯ ಕೊರತೆ ಉಂಟಾಗಿದೆ. ಇತ್ತೀಚೆಗೆ ಅಕ್ಕಿಯ ಬೆಲೆ ₹34 ಯಿಂದ ₹28ಗೆ ಇಳಿದಿದೆ. ಕೇಂದ್ರದಲ್ಲಿ ಸಾಕಷ್ಟು ಅಕ್ಕಿ ಲಭ್ಯವಿದೆ ಎಂಬ ಪ್ರಹ್ಲಾದ ಜೋಶಿಯವರ ಹೇಳಿಕೆ ಇದ್ದರೂ ರಾಜ್ಯ ಸರ್ಕಾರ ಅಕ್ಕಿ ಸಂಗ್ರಹಿಸುವಲ್ಲಿ ವಿಫಲವಾಗಿದೆ. ಸಮಸ್ಯೆಯ ಮೂಲ ಕಾರಣಗಳು: ಹವಾಮಾನ ವೈಪರೀತ್ಯದಿಂದ ಅಕ್ಕಿ ಉತ್ಪಾದನೆ ಕುಸಿತ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂವಹನದ ಕೊರತೆ, ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ, ಸಮಸ್ಯೆ ಪರಿಹಾರಕ್ಕೆ ಬದಲಿ ಉಪಾಯ. ಈ ಆರ್ಥಿಕ ಸ್ಥಿತಿಯಲ್ಲಿ ಸರ್ಕಾರ ಯೋಜನೆಗಳ ನಿರ್ವಹಣೆಗೆ ಹೊಸ ಮಾರ್ಗಗಳನ್ನು ಹುಡುಕಬೇಕಾಗಿದೆ. ಫಲಾನುಭವಿಗಳಿಗೆ ಸರಿಯಾದ ಸಮಯದಲ್ಲಿ ನೆರವು ನೀಡುವುದು ಸರ್ಕಾರದ ಆದ್ಯತೆ ಆಗಬೇಕಾಗಿದೆ. ಸಾಧ್ಯ ಪರಿಹಾರಗಳು: ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ಹೆಚ್ಚಿಸಿ ತ್ವರಿತ ಪರಿಹಾರ ಕಂಡುಕೊಳ್ಳುವುದು, ಅಕ್ಕಿ ಪರ್ಯಾಯವಾಗಿ ಧಾನ್ಯಗಳ ಪೂರೈಕೆ ಪರಿಗಣನೆ ಜೊತೆಗೆ ಆರ್ಥಿಕ ನೆರವಿನ ವ್ಯವಸ್ಥೆಗಾಗಿ ಹೊಸ ನೀತಿಗಳನ್ನು ಅನುಷ್ಠಾನಗೊಳಿಸುವುದು. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.